ಈ ವಿಡಿಯೋದಲ್ಲಿ ಮಾಂಡುಕ್ಯ ಉಪನಿಷತ್ತಿನ 7ನೇ ಶ್ಲೋಕದ ತಾತ್ಪರ್ಯ, ಆ ಶ್ಲೋಕದ ತಾತ್ಪರ್ಯ ಹೇಗಿದೆಯೋ ಹಾಗೆ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ. ನಾವು ಜಾಗೃತ ಅವಸ್ಥೆಯಲ್ಲಿ ಅಂದರೆ ಎಚ್ಚರವಾಗಿದ್ದಾಗ ಎಲ್ಲವನ್ನ ಲಾಜಿಕ್ನ ಮೂಲಕ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ. ಉದಾಹರಣೆಗೆ, ಒಬ್ಬ ಮನುಷ್ಯ ಆಕಾಶದಲ್ಲಿ ಹಾರಾಡ್ತಾ ಇದ್ದಾನೆ ಅಂತ ನಮಗೇನಾದರೂ ಸುದ್ದಿ ಬಂದರೆ ಅದರ ಹಿಂದಿರುವ ಟೆಕ್ನಾಲಜಿ ಏನು ಅದ್ರ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ. ಪ್ಯಾರಾಚೂಟ್ ಅಂತ ಒಂದಿರುತ್ತೆ, ಅದು ಹೇಗೆ ಕೆಲಸ ಮಾಡುತ್ತೆ, ಅದ್ರ ಮೂಲಕ ಮನುಷ್ಯ ಹೇಗೆ ಹಾರಾಡ್ಬೋದು ಅಂತ ಅದಕ್ಕೊಂದು ಲಾಜಿಕಲ್ ಕನ್ಕ್ಲೂಷನ್ನ ಕೊಡ್ತೀವಿ. ಆದರೆ ಪ್ಯಾರಾಚೂಟು ಇಲ್ಲ, ಏನೂ ಇಲ್ಲ, ಹಾಗೆ ಆ ಮನುಷ್ಯ ಹಾರಾಡ್ತಾ ಇದ್ದಾನೆ ಆಕಾಶದಲ್ಲಿ ಅಂದರೆ ನಮ್ಮ ಲಾಜಿಕಲ್ ಮೈಂಡ್ ಅದನ್ನು ಒಪ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ, ಇದಕ್ಕೇನಾದರೂ ಒಂದು ಸೈಂಟಿಫಿಕ್ ಕಾರಣ ಇರಲೇಬೇಕು, ಒಂದು ಟೆಕ್ನಾಲಜಿ ಇರಲೇಬೇಕು ಅಂತ ಅಲ್ಲಿ ಲಾಜಿಕ್ನ ಹುಡ್ಕೋಕ್ಕೆ ಹೋಗುತ್ತೆ ನಮ್ಮ ಮೈಂಡ್. ಆದರೆ ಮಾಂಡುಕ್ಯ ಉಪನಿಷತ್ತಿನ ಈ 7ನೇ ಶ್ಲೋಕ ನಮ್ಮ ಎಲ್ಲ ಲಾಜಿಕ್ಕನ್ನು ತಲೆ ಕೆಳಗಡೆ ಮಾಡಿಬಿಡುತ್ತೆ. ಶ್ಲೋಕ ಹೀಗಿದೆ: ನಾಂತ ಪ್ರಜ್ಞಂ ನಾ ಬಹಿಷ್ಪ್ರಜ್ಞಂ ನಾ ಉಭಯತಃ ಪ್ರಜ್ಞಂ ನ ಪ್ರಜ್ಞಾನಘನಂ ನ ಪ್ರಜ್ಞಂ ನ ಅಪ್ರಜ್ಞಂ ಅದೃಷ್ಟಂ ಅವ್ಯವಹಾರ್ಯಂ ಅಗ್ರಾಹ್ಯಂ ಅಲಕ್ಷಣಂ ಅಚಿಂತ್ಯಂ ಅವ್ಯಪದೇಶ್ಯಂ ಏಕಾತ್ಮ ಪ್ರತ್ಯಯಸಾರಂ ಪ್ರಪಂಚೋಪಶಮಂ ಶಾಂತಂ ಶಿವಂ ಅದ್ವೈತಂ ಚತುರ್ಥಂ ಮನ್ಯಂತೆ ಸ ಆತ್ಮ ಸ ವಿಜ್ಞೇಯಃ. ನಾಂತ ಪ್ರಜ್ಞಂ ಅಂದರೆ ಇನ್ವರ್ಡ್ ಕಾನ್ಷಿಯಸ್ನೆಸ್. ಅಂದರೆ ನಾವು ಏನಾದರೂ ಇಮ್ಯಾಜಿನ್ ಮಾಡ್ತಾ ಇರ್ತೀವಲ್ಲ, ಒಂದೇ ಕಡೆ ಕೂತ್ಕೊಂಡು ಮನಸ್ಸೊಳಗಡೆನೇ ಏನಾದರೂ ಯೋಚನೆ ಮಾಡ್ತಾ ಇರ್ತೀವಿ, ಅಥವಾ ಮಲ್ಕೊಂಡಾಗ ಕನಸು ಬರ್ತಾ ಇರುತ್ತೆ, ಅದು ಮನಸ್ಸೊಳಗಡೆ ನಡೀತಾ ಇರುತ್ತಲ್ಲ, ಮೈಂಡ್ ಒಳಗಡೆ ನಡೀತಾ ಇರುತ್ತೆ, ಅದು ಅಂತಃಪ್ರಜ್ಞೆ ಆಗುತ್ತೆ. ಇಲ್ಲಿ ಮಾಂಡುಕ್ಯ ಉಪನಿಷತ್ತು ಮೊದಲನೇ ಲೈನಲ್ಲೇ ಹೇಳ್ತಾ ಇದೆ, ನಾ ಅಂತಃಪ್ರಜ್ಞಂ ಅಂತ. ಅಂದರೆ ಅಂತಃಪ್ರಜ್ಞೆನೂ ಅಲ್ಲ. ನಾ ಬಹಿಷ್ಪ್ರಜ್ಞಂ ಔಟ್ವರ್ಡ್ ಕಾನ್ಷಿಯಸ್ನೆಸ್. ಅಂದರೆ ಎಚ್ಚರವಾಗಿದ್ದಾಗ ನಾವು ಹೊರಗಡೆ 5 ಪಂಚ ಇಂದ್ರಿಯಗಳ ಮೂಲಕ ನಾವೇನೇನು ಗ್ರಹಿಸ್ತಾ ಇರ್ತೀವಿ, ಕೆಲಸ ಮಾಡ್ತಾ ಇರ್ತೀವಿ, ಅದ್ರ ಮೂಲಕ ಹೊರಗಿನ ಕಾನ್ಷಿಯಸ್ನೆಸ್ ಏನಿರುತ್ತೆ ಅದು ಅಲ್ಲ ಅಂತ ಹೇಳ್ತಾ ಇದೆ. ನಾ ಬಹಿಷ್ಪ್ರಜ್ಞಂ, ಅಂತರ್ಪ್ರಜ್ಞೆನೂ ಅಲ್ಲ, ಬಹಿಷ್ಪ್ರಜ್ಞೆನೂ ಅಲ್ಲ. ನ ಉಭಯತಃ ಪ್ರಜ್ಞಂ, ಎರಡೂ ಅಲ್ಲ. ನ ಪ್ರಜ್ಞಾನ ಘನಂ, ಪ್ರಜ್ಞಾನ ಘನ ಅಂದರೆ ಮನಸ್ಸೊಳಗಡೆ ಇಮ್ಯಾಜಿನ್ ಮಾಡೋದು ಅಲ್ಲ, ಹೊರಗಡೆ ಪ್ರಪಂಚದ ಜೊತೆ ವ್ಯವಹಾರ ಮಾಡೋದು ಅಲ್ಲ. ಆ ಎರಡೂ ಕಾನ್ಷಿಯಸ್ನೆಸ್ ಅಲ್ಲ, ಎರಡೂ ಕಾನ್ಷಿಯಸ್ ಅಲ್ಲ. ಪ್ರಜ್ಞಾನ ಘನ ಅಂದರೆ ಆ ಎರಡೂ ವ್ಯಕ್ತವಾಗದೇ ಇರುವಂಥ ಒಂದು ಸ್ಥಿತಿ. ಅದು ಡೀಪ್ ಸ್ಲೀಪಲ್ಲಿ, ಆಳವಾದ ನಿದ್ರೆಯಲ್ಲಿ ಹೊರಗಿನ ಪ್ರಜ್ಞೆಯೂ ಇರೋದಿಲ್ಲ, ಒಳಗಿನ ಪ್ರಜ್ಞೆ ಅಂದರೆ ಇಮ್ಯಾಜಿನ್ ಮಾಡುವಂಥ, ಮನಸ್ಸಲ್ಲಿ ಓಡುವಂಥ ಥಾಟ್ಸ್ಗಳು ಅದು ಕೂಡ ಇರೋದಿಲ್ಲ ಆಳವಾದ ನಿದ್ರೆಯಲ್ಲಿ. ಅದು ಘನ ರೂಪದಲ್ಲಿ ಇರುತ್ತೆ. ಎರಡೂ ಥರದ ಸ್ಥಿತಿಗಳು ಅಂದರೆ ಎಚ್ಚರದ ಸ್ಥಿತಿ ಮತ್ತು ಒಳಗೆ ನಾವು ಯೋಚನೆ ಮಾಡುವಂಥ ಕನಸಿನ ಸ್ಥಿತಿ ಎರಡೂ ಅಲ್ಲಿ ಘನ ರೂಪದಲ್ಲಿ ಇರುತ್ತೆ ಆಳವಾದ ನಿದ್ರೆಯಲ್ಲಿ. ನಾನು ಅಂದರೆ ನ ಪ್ರಜ್ಞಾನ ಘನಂ ಅಂತ ಹೇಳುತ್ತೆ, ಅದು ಅಲ್ಲ ಅಂತ ಹೇಳುತ್ತೆ. ನೆಕ್ಸ್ಟು ನ ಪ್ರಜ್ಞಂ, ತಿಳ್ಕೊಳ್ಳುವಂಥದ್ದು ಅಲ್ಲ. ನ ಅಪ್ರಜ್ಞಂ, ತಿಳ್ಕೊಳ್ದೇ ಇರುವಂಥದ್ದು ಅಲ್ಲ. ಹೀಗೆ ಆ ಬ್ರಹ್ಮನ್ ಅಥವಾ ಅಲ್ಟಿಮೇಟ್ ಕಾನ್ಷಿಯಸ್ನೆಸ್ ಏನು ಅಂತ ತಿಳ್ಕೊಳಕ್ಕೆ ಹೋದಾಗ ಇದು ಯಾವುದೂ ಅಲ್ಲ ಅಂತ ಹೇಳುತ್ತೆ ಮಾಂಡುಕ್ಯ ಉಪನಿಷತ್ತಿನ 7ನೇ ಶ್ಲೋಕ. ಇಲ್ಲಿಗೆ ನಮ್ಮ ಲಾಜಿಕ್ಗೆ ಅರ್ಧ ಪೆಟ್ಟು ಬಿದ್ದಂಗಾಗಿದೆ. ಅಂದರೆ ಹೊರಗಡೆಯಿಂದ ತಿಳ್ಕೊಳ್ಳೋವಂಥದ್ದು ಅಲ್ಲ, ಒಳಗಡೆ ಯೋಚನೆ ಮಾಡಿ ತಿಳ್ಕೊಳ್ಳೋವಂಥದ್ದು ಅಲ್ಲ. ಡೀಪ್ ಸ್ಲೀಪಲ್ಲಿ, ಆಳವಾದ ನಿದ್ದೆಯಲ್ಲಿ ಏನೂ ಇರೋದಿಲ್ವಲ್ಲ, ಅದೂ ಅಲ್ಲ. ಇದನ್ನು ತಿಳ್ಕೊಳ್ಳೋಕ್ಕಾಗದೇ ಇರೋದಂತನೂ ಅಲ್ಲ, ತಿಳ್ಕೊಬಹುದು ಅಂತನೂ ಅಲ್ಲ ಅಂತ ಎಲ್ಲ ಪಾಸಿಬಿಲಿಟೀಸ್ನು, ಎಲ್ಲ ಸ್ಥಿತಿಗಳನ್ನು ಇಲ್ಲಿ ನೇತಿ ಅಂತ ಕ್ಯಾನ್ಸಲ್ ಮಾಡ್ತಾ ಹೋಗುತ್ತೆ. ಅಂದರೆ ಇಲ್ಲಿ ತುರಿಯ ಅನ್ನೋದು ಇದು ಯಾವುದೋ ಒಂದು ಸ್ಥಿತಿ ಅಂತ ಅಲ್ಲ ಅಂತ ಇದು ಹೇಳ್ತಾ ಇದೆ. ಈ ಎಚ್ಚರ, ಕನಸು ಮತ್ತು ಆಳವಾದ ನಿದ್ರೆ ಇವು 3 ಕೂಡ ತುರಿಯದಲ್ಲೇ ಇರೋದು ಅಂತ ಇದು ಹೇಳ್ತಾ ಇದೆ. ಹಾಗಾಗಿ ತುರಿಯವನ್ನು ನಾನು ಅನುಭವಿಸ್ತೀನಿ ಅಂತ ಹೇಳಿದ್ರೆ ಅದಲ್ಲೇ ಫೇಲ್ ಆಗೋಗುತ್ತೆ. ಯಾಕೆ ಅಂದರೆ ಅನುಭವಿಸ್ತೀನಿ ಅಂದರೆ ಅದೊಂದು ಸ್ಥಿತಿ ಆಗಬೇಕಾಗತ್ತೆ, ತುರಿಯ ಒಂದು ಸ್ಥಿತಿ ಅಲ್ಲವೇ ಅಲ್ಲ ಅಂತ ಇದು ಹೇಳ್ತಾ ಇದೆ. ಮತ್ತು ಮುಂದೆ ಇದು ಹೇಳುತ್ತೆ, ಅದೃಷ್ಟಂ, ಇದು ಕಣ್ಣಿಗೆ ಕಾಣುವಂಥ ಒಂದು ವಸ್ತು ಕೂಡ ಅಲ್ಲ. ಅವ್ಯವಹಾರ್ಯಂ, ಇದು ನಮ್ಮ ದೈನಂದಿನ ವ್ಯವಹಾರದಲ್ಲೂ ಕೂಡ ಇದನ್ನು ಬಳಸೋಕ್ಕಾಗುವಂಥದ್ದು ಅಂತಂತನೂ ಅಲ್ಲ. ಅಗ್ರಾಹ್ಯಂ, ಇದನ್ನು ಗ್ರಹಿಸೋದಕ್ಕೂ ಆಗೋದಿಲ್ಲ. ಅಲಕ್ಷಣಂ, ಇದಕ್ಕೆ ಯಾವುದೇ ಲಕ್ಷಣಗಳಿಲ್ಲ. ಲಕ್ಷಣ ಅಂದರೆ ಕೋಪ, ದುಃಖ, ಸಂತೋಷ, ಅಸೂಯೆ, ಹೊಟ್ಟೆ ಕಿಚ್ಚು, ಇದೆಲ್ಲ ಒಂದು ಲಕ್ಷಣಗಳಾಗುತ್ತೆ. ಆದರೆ ಈ ತುರಿಯ ಅನ್ನೋದಕ್ಕೆ ಯಾವ ಲಕ್ಷಣಗಳೂ ಇಲ್ಲ. ಅಂದರೆ ನಮಗೆ ಕೋಪ ಬರ್ತಾ ಇದೆ ಅನ್ನೋದು ನಮಗೆ ಅನುಭವಕ್ಕೆ ಬರುತ್ತೆ, ನಮಗೆ ಸಂತೋಷ ಆಗ್ತಾ ಇದೆ ಅನ್ನೋದು ಅನುಭವಕ್ಕೆ ಬರುತ್ತೆ, ದುಃಖ ಆಗ್ತಾ ಇದೆ ಅನ್ನೋದು ಅನುಭವಕ್ಕೆ ಬರುತ್ತೆ. ಆದರೆ ಇದಕ್ಕೆ ಯಾವ ಲಕ್ಷಣಗಳೇ ಇಲ್ಲ. ಆ ಲಕ್ಷಣಗಳಿಂದನಾದರೂ ತಿಳ್ಕೊಳ್ಳೋಣ ಅಂದರೆ ಇದಕ್ಕೆ ಲಕ್ಷಣಗಳೇ ಇಲ್ಲ ಅಂತ
ತುರಿಯಾಗೆ ಲಕ್ಷಣಗಳೇ ಇಲ್ಲ ಅಂತ ಹೇಳ್ತಾ ಇದೆ. ಅಚಿಂತ್ಯಂ, ಚಿಂತೆ ಅಂದರೆ ಇಲ್ಲಿ ಯೋಚನೆ, ಇದು ಯೋಚನೆಗೂ ನಿಲುಕದಂಥದ್ದು ಅಂತ ಹೇಳ್ತಾ ಇದೆ. ಯೋಚನೆ ಮಾಡಿ ಒಂದು ಐಡಿಯಲೈಸ್ ಮಾಡಿ, ಇವಾಗ ರಾಮ ಅಂದರೆ ರಾಮನ ಒಂದು ಮೂರ್ತಿ ಕಣ್ಮುಂದೆ ಬರುತ್ತೆ, ಬಿಲ್ ಹಿಡಿದಿರ್ತಾನೆ, ವನವಾಸದ ಒಂದು ವಸ್ತ್ರ ಧರಿಸಿರ್ತಾನೆ ಅನ್ನೋದೊಂದು ನಮಗೆ ಒಂದು ಕಣ್ಮುಂದೆ ಒಂದು ಪಿಕ್ಚರ್ ಬರುತ್ತೆ. ಆ ಥರ ನಾವೊಂದು ಯೋಚನೆ ಮಾಡ್ತೀವಿ. ಆದರೆ ಈ ತುರಿಯ ಅನ್ನೋದನ್ನು ಒಂದು ಕಾನ್ಸೆಪ್ಟ್ ಆಗಿ ನಮಗೆ ಯೋಚನೆ ಕೂಡ ಮಾಡೋದಕ್ಕಾಗಲ್ಲ. ಇದು ಅಚಿಂತ್ಯ, ಯೋಚನೆಗೂ ನಿಲುಕದಂಥದ್ದು ಅಂತ ಹೇಳ್ತದೆ. ಅವ್ಯಪದೇಶ್ಯಂ, ಇದನ್ನು ಉಪದೇಶ ಕೂಡ ಮಾಡೋಕ್ಕಾಗಲ್ಲ. ಇದು ಹಿಂಗಿದೆ, ಇದರ ಅನುಭವ ಹಿಂಗಿರುತ್ತೆ ಅಂತ ಇದನ್ನು ಉಪದೇಶ ಕೂಡ ಮಾಡೋದಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಅಂದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಭಾಷೆ, ಯೋಚನೆ, ಅನುಭವ, ಸಮಾಧಿ ಇದ್ಯಾವುದರಿಂದನೂ ಇದನ್ನು ತಿಳ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಭಾಷೆಯಲ್ಲಿ ಕೂಡ ಅದನ್ನು ವ್ಯಕ್ತಪಡಿಸೋದಕ್ಕಾಗಲ್ಲ. ನಾವೇನಾದರೂ ಮಾತಾಡಬೇಕು ಅಂದರೆ ಭಾಷೆನೇ ನಮಗೆ ಮುಖ್ಯವಾಗಿರುವಂಥ ಒಂದು ವಾಹಿನಿ. ಆ ಭಾಷೆಯಲ್ಲೂ ಕೂಡ ಇದನ್ನು ಹೇಳೋಕ್ಕಾಗಲ್ಲ ಅಂದರೆ ಅದನ್ನ ಯಾರೂ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದೆ ಹೇಳ್ತಾರೆ, ಏಕಾತ್ಮ ಪ್ರತ್ಯಯ ಸಾರಂ. ಏಕಾತ್ಮ ಅಂದರೆ ಒಂದೇ ಆತ್ಮ, ಒಂದನ್ನು ಬಿಟ್ಟು ಎರಡನೇದು ಇಲ್ಲವೇ ಇಲ್ಲ, ಒಂದು ಏನಿದೆಯಲ್ಲ ಅದೇ ನಾನು ಅಂತ ಇದು ಹೇಳ್ತಾ ಇದೆ. ಪ್ರಪಂಚೋಪಶಮಂ ಅಂದರೆ ಈ ಎಚ್ಚರದ ಸ್ಥಿತಿ, ಕನಸಿನ ಸ್ಥಿತಿ ಇವೆಲ್ಲ ಅಪಿಯರೆನ್ಸ್ ಅಂತ ಅಂದರೆ ಅದನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂದರೆ, ಉದಾಹರಣೆಗೆ ನಾವು ಕತ್ಲಲ್ಲಿ ನಡ್ಕೊಂಡು ಹೋಗುವಾಗ ಅರ್ಧಂಬರ್ಧ ಬೆಳಕಿದ್ದಾಗ ಅಲ್ಲೊಂದು ಹಗ್ಗನ ನೋಡಿ ನಾವು ಹೇಗೆ ಹಾವು ಅಂತ ತಪ್ಪು ತಿಳ್ಕೊತೀವೋ ಹಾಗೆ ಈ ಪ್ರಪಂಚ ಅನ್ನೋ ಅರ್ಥದಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಅಲ್ಲಿ ಹಗ್ಗ ಇದ್ದಿದ್ದು, ಹಾವು ಇರಲೇ ಇಲ್ಲ, ಆದರೆ ನಾವು ಅದನ್ನು ನೋಡಿ ಹಾವು ಅಂತ ಹೆದರ್ಕೊಂಡಿದ್ವಿ. ಅಲ್ಲಿ ಹಾವು ಅಪಿಯರೆನ್ಸ್, ಹಾವಿನಂತೆ, ಹಗ್ಗವು ಹಾವಿನಂತೆ ಕಾಣಿಸ್ಕೊಂತು. ಅಂದರೆ ಇಲ್ಲಿ ಬ್ರಹ್ಮ ಅಥವಾ ಓನ್ಲಿ ಕಾನ್ಷಿಯಸ್ನೆಸ್ ಏನಿದೆ ಅದು ಪ್ರಪಂಚದಂತೆ ಕಾಣಿಸ್ಕೊಳ್ತಾ ಇದೆ, ಅಥವಾ ಎಚ್ಚರದ ಸ್ಥಿತಿ ಅಥವಾ ಕನಸಿನ ಸ್ಥಿತಿಯಂತೆ ಕಾಣಿಸ್ಕೊಳ್ತಾ ಇದೆ, ಅದು ಅಪಿಯರೆನ್ಸ್ ಆಗುತ್ತೆ. ಪ್ರಪಂಚೋಪಶಮಂ ಅಂದರೆ ತುರಿಯಾದಲ್ಲಿ ಪ್ರಪಂಚವು ಕರಗೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅಪಿಯರೆನ್ಸ್ ಏನು ಕಾಣಿಸ್ಕೊಂಡಿತ್ತು ಹಾವು ಅನ್ನೋ ಥರದ್ದು ಅದಲ್ಲ, ಅದು ಹಗ್ಗನೇ, ಅಥವಾ ಅಂದರೆ ಅದು ತುರಿಯನೇ ಆಗಿತ್ತು ಯಾವಾಗ್ಲೂ, ಅದು ಹಗ್ಗನೇ ಆಗಿತ್ತು ಯಾವಾಗ್ಲೂ, ಅದು ಯಾವತ್ತಿಗೂ ಹಾವು ಆಗೇ ಇರಲಿಲ್ಲ, ಅಲ್ಲಿ ಹಗ್ಗನೇ ಇದ್ದಿದ್ದು ಅನ್ನೋ ಹಾಗೆ ಇಲ್ಲಿ ಯಾವಾಗಲೂ ತುರಿಯನೇ ಇರೋದು, ಪ್ರಪಂಚ ಇರಲಿಲ್ಲ, ಪ್ರಪಂಚ ಒಂದು ಅಪಿಯರೆನ್ಸ್ ಥರ ಕಾಣಿಸ್ಕೊಂಡಿತ್ತು ಅಷ್ಟೇ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರಪಂಚೋಪಶಮಂ, ಉಪಶಮ ಆಗಿಬಿಡುತ್ತೆ ತುರಿಯ ಅಂತ ನಮಗೆ ರಿಯಲೈಸ್ ಆದಾಗ ಅಂತ. ಶಾಂತಂ, ಅದು ಶಾಂತವಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಶಿವಂ ಅಂದರೆ ಅದು ಪೂರ್ಣತ್ವ ಹೊಂದಿರುತ್ತೆ, ಕಂಪ್ಲೀಟ್ ಆಗಿರುತ್ತೆ, ಅದು ಇನ್ಕಂಪ್ಲೀಟ್ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಅದ್ವೈತಂ ಅಂದರೆ ಅಲ್ಲಿ ಎರಡನೇದಕ್ಕೆ ಅವಕಾಶನೇ ಇಲ್ಲ, ಒಂದೇ ಹಲವು ಆಗಿ ಕಾಣಿಸ್ಕೊತಾ ಇದೆ. ಅಂದರೆ ಚಿನ್ನನೇ ಬಳೆಯಾಗಿ ಅಥವಾ ಉಂಗುರವಾಗಿ ಅಥವಾ ಸರವಾಗಿ ಹೇಗೆ ಬದಲಾಗ್ತಾ ಹೋಗುತ್ತೆ ರೂಪ, ಹಾಗೇನೆ ಅಲ್ಲಿರೋದು ಒಂದೇ ಮೂಲ ವಸ್ತು, ಅದೇನೇ ಅನೇಕವಾಗಿ ಕಾಣಿಸ್ಕೊಳ್ತಾ ಇದೆ. ಅದಕ್ಕೆ ಅದು ಅದ್ವೈತಂ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಹೇಳ್ತಾರೆ ಚತುರ್ಥಂ ಅನ್ಯಂತೆ, ಇದು ನಾಲ್ಕನೆಯ ಸ್ಥಿತಿ ಅಂತ ಇಲ್ಲಿ ಹೇಳ್ತಾ ಇಲ್ಲ. ನಾಲ್ಕನೇ ಒಂದು ಸ್ಥಿತಿ, ಎಚ್ಚರ ಒಂದು ಸ್ಥಿತಿ, ಕನಸು ಒಂದು ಸ್ಥಿತಿ, ಆಳವಾದ ನಿದ್ರೆ ಒಂದು ಸ್ಥಿತಿ, 3 ಸ್ಥಿತಿ, ಮತ್ತು ಇದು ನಾಲ್ಕನೇದು ತುರಿಯ ಅಂದರೆ 4ನೇ ಸ್ಥಿತಿ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇಲ್ಲ. ಈಗ ಎಚ್ಚರವಾಗಿರೋರ್ಗೆ ಮಾತ್ರ ನಾವು ಈ ಉಪದೇಶ ಕೊಡೋಕ್ಕೆ ಸಾಧ್ಯ. ಈಗ ಎಚ್ಚರವಾಗಿರೋದು ಒಂದು ಪಾದ ಅಂತ ಅಂದರೆ ಕನಸು ಒಂದು ಪಾದ, ಆಳವಾದ ನಿದ್ರೆ 3ನೇ ಪಾದ, ಮತ್ತು ಇದು ಯಾವುದೂ ಅಲ್ಲ, ಎಚ್ಚರನೂ ಅಲ್ಲ, ಕನಸು ಅಲ್ಲ, ಆಳವಾದ ನಿದ್ರೆನೂ ಅಲ್ಲ. ಇದು 4ನೇದು ಚತುರ್ಥಂ ಅನ್ಯಂತೆ, ತುರಿಯ ಅನ್ನೋದು 4ನೇ ಪಾದ ಅಂತ ಹೇಳೋ ಒಂದು ಅರ್ಥದಲ್ಲಿ ಹೇಳ್ತಾ ಇದ್ದಾರೆ ಹೊರತು ಇದು 4ನೇ ಸ್ಥಿತಿ ಅನ್ನೋದು ಅರ್ಥ ಅಲ್ಲ. ಯಾಕೆಂದರೆ ನಾವು ಇದನ್ನು ಹೇಳಬೇಕು ಅಂದರೆ ನಾವು ಎಚ್ಚರವಾಗಿರಬೇಕು, ಇದನ್ನು ಅರ್ಥ ಮಾಡ್ಕೋಬೇಕು ಅಂದರೆ ನಾವು ಎಚ್ಚರದಲ್ಲೇ ಅರ್ಥ ಮಾಡ್ಕೋಬೇಕು. ಕನಸಲ್ಲಾಗಲಿ ಆಳವಾದ ನಿದ್ರೆಲಾಗಲಿ ನಮ್ಗೆ ಇದನ್ನು ಅರ್ಥ ಮಾಡ್ಕೊಳಕ್ಕೆ ಆಗದೆ ಇರೋದ್ರಿಂದ, ಎಚ್ಚರವಾಗಿರೋದು ಒಂದು ಸ್ಥಿತಿ ಆದ್ದರಿಂದ ಇದನ್ನು 4ನೇ ಸ್ಥಿತಿಗೆ ಅಂತ ಸೇರಿಸ್ತಾ ಇದ್ದಾರೆ ಅಷ್ಟೇ. ಆದರೆ ಇದು ಕಂಪ್ಲೀಟ್ 4ನೇ ಸ್ಥಿತಿ ಅನ್ನೋ ಹೇಳೋ ಅರ್ಥ ಅಲ್ಲ. ಈ ತುರಿಯಾದಲ್ಲೇ ಉಳಿದ 3 ಸ್ಥಿತಿಗಳು ಅಪಿಯರ್ ಆಗ್ತಿರುವಂಥದ್ದು. ಅಂದರೆ ಹಗ್ಗದಲ್ಲಿ ಹಾವು ಕಾಣಿಸ್ಕೊಂತು ಅಂದರೆ ಹಗ್ಗ ಬೇರೆ ಇದೆ, ಹಾವು ಬೇರೆ ಇದೆ ಅಂತ ಅಲ್ಲ, ಹಗ್ಗದಲ್ಲೇ ಹಾವಿದೆ ಅನ್ನೋ ಥರ ಈ ತುರಿಯಾದಲ್ಲೇ ಈ 3 ಪಾದಗಳು, ಉಳಿದ 3 ಪಾದಗಳು ಏನೇನಿದೆ, ಎಚ್ಚರ, ಕನಸು ಮತ್ತು ಆಳವಾದ ನಿದ್ರೆ, ಇವು 3 ಈ ತುರಿಯಾದಲ್ಲೇ ಇರೋದು. ಆದರೆ ಎಚ್ಚರವಾಗಿರುವಂಥ ಸ್ಥಿತಿಯಲ್ಲಿ ನಾವು ಇದನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದೀವಿ, ಆದ ಕಾರಣದಿಂದ ಇದನ್ನು ಚತುರ್ಥಂ ಅಂತ ಹೇಳ್ತಾ ಇದ್ದಾರೆ, 4ನೇದು ಅಂತ ಪಾದ, 4ನೇ ಪಾದ ಅಂತ ಹೇಳ್ತಾ ಇದ್ದಾರೆ ಅಷ್ಟೆ. ಸ ಆತ್ಮ, ಅದು ಏಕ ಆತ್ಮ ಆಗಿರೋದು, ಅದನ್ನೇ ನಾವು ತಿಳ್ಕೊಬೇಕಾಗಿರೋದು. ಸ ವಿಜ್ಞೇಯ ಅಂದರೆ ಅದನ್ನೇ ನಾವು ತಿಳ್ಕೊಬೇಕಾಗಿರೋದು ಅಂತ ಹೇಳ್ತಾ ಇದ್ದಾರೆ.
ಹಾಗಾಗಿ ನಾ ಹೇಳಿದ್ದು ಇದನ್ನು ಲಾಜಿಕಲ್ ಆಗಿ ನಾವು ತಿಳ್ಕೊಳಕ್ಕೆ ಸಾಧ್ಯ ಇಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಯಾವುದೇ ಡೀಪ್ ಮೆಡಿಟೇಷನು ಮಾಡಬೇಕಾಗಿಲ್ಲ, ಯಾವುದೇ ಟೆಕ್ನಿಕ್ಕನ್ನು ನಾವು ಫಾಲೋ ಮಾಡಬೇಕಾಗಿಲ್ಲ. ಹೇಗೆ ಅಂದರೆ, ನಾವು ಕನ್ನಡಕ ಹಾಕ್ಕೊಂಡಿರ್ತೀವಿ, ಆದರೆ ಅದನ್ನು ಹಾಕ್ಕೊಂಡಿದ್ದೀವಿ ಅನ್ನೋದೇ ಮರ್ತೋಗ್ಬಿಟ್ಟು ಅದು ಎಲ್ಲಿದೆ ಅಂತ ಹುಡುಕ್ತಾ ಇರ್ತೀವಿ. ಕನ್ನಡಕದ ಮೂಲಕನೇ ಅದನ್ನು ನಾವು ಹುಡುಕ್ತಾ ಇರ್ತೀವಿ. ಕನ್ನಡಕ ಹಾಕ್ಕೊಂಡೇ ಮನೆಯೆಲ್ಲ ಹುಡುಕ್ತಾ ಇರ್ತೀವಿ, ಎಲ್ಲಿಟ್ಟಿದ್ದೀನಿ ಅಂತ. ಅದು ಯಾವಾಗಲೂ ನಮ್ಮ ಕಣ್ಮುಂದೆನೇ ಇದೆ ಅನ್ನೋದು ನಮಗೆ ಗೊತ್ತೇ ಆಗೋದಿಲ್ಲ. ಹಾಗೆಯೇ ಈ ತುರಿಯ ಕೂಡ, ತುರಿಯ ಅನ್ನೋದು ಎವರ್ ಪ್ರೆಸೆಂಟ್, ಅದು ಯಾವಾಗಲೂ ಈ ಕ್ಷಣದಲ್ಲೇ ಯಾವಾಗಲೂ ಎಟರ್ನಲಿ ಇದ್ದೇ ಇರುತ್ತೆ. ಆದರೆ ನಾವು ಅದನ್ನು ಮೆಡಿಟೇಷನಲ್ಲಿ ಅರ್ಥ ಮಾಡ್ಕೊತೀವಿ ಅಥವಾ ಯಾವುದೋ ಒಂದು ಟೆಕ್ನಿಕ್ ಬಳಸಿ ಅರ್ಥ ಮಾಡ್ಕೊತೀವಿ ಅಂದರೆ ಅದು ಕೇವಲ ನಮ್ಮ ಮನಸ್ಸು ಯೋಚಿಸುತ್ತಿರುವಂಥ ರೀತಿ, ಅದು ಎಚ್ಚರದ ಸ್ಥಿತಿಯಲ್ಲಿ ನಾವು ಯೋಚಿಸ್ತಿರುವಂಥ ರೀತಿಯಾಗಿರುತ್ತೆ. ಅದು ಎಚ್ಚರ ಸ್ಥಿತಿಯಲ್ಲಿ ಕಂಡುಕೊಳ್ಳೋಂಥದ್ದು ಅಲ್ಲ, ಕನಸಿನ ಸ್ಥಿತಿಯಲ್ಲಿ ಕಂಡುಕೊಳ್ಳೋಂಥದ್ದು ಅಲ್ಲ, ಅಥವಾ ಆಳವಾದ ನಿದ್ರೆಯಲ್ಲಿ ಕಂಡುಕೊಳ್ಳೋಂಥದ್ದು ಅಲ್ಲ. ಅದು ಯಾವಾಗಲೂ ಇರುತ್ತೆ. ಆ ಎಚ್ಚರ, ಕನಸು ಮತ್ತು ಆಳವಾದ ನಿದ್ರೆ ಅನ್ನೋದು, ಈ ಮೂರು ಸ್ಥಿತಿಗಳು ಆ ತುರಿಯದೊಳಗಡೆನೇ ಇದೆ. ಹಾಗಾಗಿ ಅದರ ಅನುಭವ ಪಡಿತೀನಿ, ಅದನ್ನು ತಿಳ್ಕೊಳಕ್ಕೆ ಹೋಗ್ತೀನಿ, ಅದನ್ನು ತುರಿಯವನ್ನು ನಾನು ಪಡ್ಕೋತೀನಿ, ನನಗೆ ಸತ್ತ ಮೇಲೆ ಮೋಕ್ಷ ಸಿಗುತ್ತೆ ಅನ್ನೋದು ಯಾವುದೂ ಸರಿಯಾದ ಮಾರ್ಗ ಅಲ್ಲ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಕ್ಕೆ. ಆತ್ಮ ಸಾಕ್ಷಾತ್ಕಾರ ಈ ಕ್ಷಣದಲ್ಲಿ, ಈ ನಿಮಿಷದಲ್ಲೇ ನಿಮ್ಗೆ ಆಗ್ತಾ ಇರುತ್ತೆ. ಆದರೆ ನಾವು ಎಲ್ಲಿವರೆಗೆ ಹಗ್ಗನ ಹಾವು ಅಂತ ತಿಳ್ಕೊಂಡಿರ್ತೀವೋ ಅಲ್ಲಿವರೆಗೆ ಅದು ಹಗ್ಗ ಅಂತ ನಮಗೆ ಗೊತ್ತಾಗೋದೇ ಇಲ್ಲ.